ನಮಸ್ತೆ. ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಹೊಳ್ಳ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾವು ಪಿತೃದೋಷಗಳ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಈ ಪಿತೃಗಳು ಅನ್ನುವಂಥದ್ದು ಯಾವೆಲ್ಲ ರೀತಿಯಾಗಿ ತೊಂದರೆಗಳನ್ನು ಕೊಡುವಂಥ ವಿಚಾರಗಳನ್ನು ವಿಮರ್ಶೆ ಮಾಡೋದಾದರೆ, ಪಿತೃಗಳ ದೋಷಕ್ಕಾಗಿ ಇರುವಂತಹ ಕೆಲವೊಂದು ಅನುಮಾನಗಳನ್ನು ನಾವಿವತ್ತು ಚಿಂತನೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ನಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರು ಅಂತಾದರೆ, ಗುರುಗಳೇ, ನಮ್ಮ ತಂದೆ ತಾಯಿಗೆ ಗಂಡು ಮಕ್ಕಳು ಇಲ್ಲದಲೇ ಇರುವಂಥ ಕಾರಣದಿಂದ ಯಾವ ರೀತಿಯಾಗಿರ್ತಕ್ಕಂತಹ ಆಚರಣೆಗಳನ್ನು ನಾವು ಮಾಡ್ಬೋದು ಅನ್ನುವಂಥ ಚಿಂತನೆಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಗಂಡು ಮಕ್ಕಳು ಇಲ್ಲದೆ ಇರುವಂತಹ ತಂದೆ ಅಥವಾ ತಾಯಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಈ ಒಂದು ವಾರ್ಷಿಕವಾಗಿ ಮಾಡುವಂತಹ ಶ್ರಾದ್ದಗಳ ಲೋಪ ಆಗ್ತದೆ. ಹಾಗಾಗಿ ಇದನ್ನು ಯಾರು ಮಾಡಬೇಕು? ಹಾಗಾದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪಾರ್ವಣ ಶ್ರಾದ್ದ ಅನ್ನುವಂತಹ ಒಂದು ಶ್ರಾದ್ದ ಇದೆ. ಆ ಒಂದು ಪಾರ್ವಣ ಶ್ರಾದ್ದವನ್ನು ಬ್ರಾಹ್ಮಣರಿಗೆ ಋತ್ವಿಗ್ವರ್ಣೆಯನ್ನು ಕೊಡುವಂಥ ಮುಖಾಂತರವಾಗಿ ಅಂತ ಹೇಳಿದರೆ, ಆಡು ಭಾಷೆಯಲ್ಲಿ ನಿಮಗರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ, ಋತ್ವಿಗ್ವರ್ಣೆ ಅಂತ ಹೇಳಿದರೆ ಋತ್ವಿಜರಿಗೆ ಅರ್ಥಾತ್ ಬ್ರಾಹ್ಮಣರಿಗೆ ನಿಮ್ಮ ಪರವಾಗಿ ಅವ್ರು ಮಾಡುವಂತೆ ನಿಮ್ಮ ಒಂದು ಕೇವಲ ಪೂಜೆಗಾಗಿ ಮಾತ್ರ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ಅವರಿಗೆ ಕೊಡುವಂಥದ್ದು. ಈ ಋತ್ವಿಗ್ವರ್ಣೆಯನ್ನು ಕೊಟ್ಟು ಅವರ ಮೂಲಕವಾಗಿ ಮಾಡಿಸುವಂಥದ್ದು. ಅದೇ ರೀತಿಯಾಗಿ ಪ್ರೇತಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಅಬ್ಧದೀಕ್ಷಾದಿ ಅಂತ ಹೇಳಿದರೆ, ಯಾವ್ಯಾವ ದೃಷ್ಟಿಕೋನದಲ್ಲಿ ನಾವು ಚಿಂತನೆಯನ್ನು ಮಾಡಿದಾಗ ಪಿತೃದೋಷಗಳು ಬರ್ತದೆ ಅನ್ನುವಂಥದ್ದು ಹೇಳೋದಾದರೆ, ವಾರ್ಷಿಕವಾಗಿ ನಾವು ಮಾಡುವಂತಹ ತಿಲತರ್ಪಣಾದಿಗಳು, ವಾರ್ಷಿಕವಾಗಿ ಮಾಡುವಂತಹ ಶ್ರಾದ್ದಾದಿಗಳು, ಮಹಾಲಯ ಅಮಾವಾಸ್ಯ ದಿನ ಕೊಡುವಂತಹ ತಿಲತರ್ಪಣಾದಿಗಳು, ಈ ಎರಡನ್ನೂ ಸಮೇತ ನಾವು ಯಾವುದೇ ಕಾರಣಕ್ಕೂ ಸಮೇತ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ, ಯಮಪುರಿ ಅನ್ನುವಂಥ ಒಂದು ಸಂದರ್ಭ. ಆ ಯಮಪುರಿಯಲ್ಲಿ ಪಿತೃಪಕ್ಷದಲ್ಲಿ ಎಲ್ಲ ಪಿತೃಗಳ ಸಮೇತ ಯಮಪುರಿಯನ್ನು ತೊರೆದು ಬಿಡ್ತಾರಂತೆ, ಪಿತೃಶಾಲೆಯನ್ನು ತೊರೆದು ಬಿಡ್ತಾರಂತೆ. ಯಾಕಾಗಿ ಅಂತ ಕೇಳಿದರೆ, ಅವರು ಭೂಲೋಕಕ್ಕೆ ಬಂದು ತಮ್ಮ ಸ್ವಜನಾನ್ ಅಂತ ಹೇಳಿದರೆ ಸ್ವಜನರು, ಕುಟುಂಬಸ್ಥರು, ರಕ್ತ ಸಂಬಂಧಿಗಳು, ತಮ್ಮ ಮಕ್ಕಳು ಕೊಡುವಂತಹ ತಿಲತರ್ಪಣದ ಒಂದು ಅಪೇಕ್ಷೆಯನ್ನಿಟ್ಟುಕೊಂಡು ಅವರು ಭೂಲೋಕಕ್ಕೆ ಬರ್ತಾರಂತೆ. ಆ ಭೂಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಕೊಡುವಂತಹ ತಿಲತರ್ಪಣಾದಿಗಳನ್ನು ಸ್ವೀಕರಣೆ ಮಾಡಿಕೊಂಡು ಅವರು ಪುನಃ ಯಮಪುರಿಯನ್ನು, ಪಿತೃಲೋಕವನ್ನು ಸೇರ್ತಾರೆ ಅನ್ನುವಂಥ ವಿಷಯಗಳು. ಆ ಸಂದರ್ಭದಲ್ಲಿ ನಾವು ಅವರ ಆ ಒಂದು ಕ್ಷೇತ್ರದಿಂದ ಭೂಲೋಕಕ್ಕೆ ಬರುವಂಥದ್ದೇ ಕೇವಲ ತಿಲತರ್ಪಣಾದಿಗಳ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು. ನಾವು ಅವತ್ತಿನ ದಿನದಲ್ಲಿ ಹಬ್ಬ ಹರಿದಿನಗಳು ಬಂತು, ಅಥವಾ ನಮ್ಮ ಮನೆಯ ದೇವರ ಹಬ್ಬ ಬಂತು, ಅಥವಾ ಇನ್ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಸಮೇತ ಆ ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ಶ್ರಾದ್ದಾದಿಗಳನ್ನು ಮಾಡುವಂಥ ದಿನದಂದು ನಾವು ಹಬ್ಬ ಹರಿದಿನಗಳನ್ನು ಬಿಟ್ಟರೂ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಬರೋದಿಲ್ಲ. ಆದರೆ ಪಿತೃಪಕ್ಷದ ಅಥವಾ ನಮ್ಮ ಯಾವ ಹಿರಿಯರು ತೀರಿ ಹೋದಂಥ ತಿಥಿಗಳಲ್ಲಿ ನಾವು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಶ್ರಾದ್ದಾದಿಗಳನ್ನು ಎಡೆಯನ್ನು ಇಡುವಂಥದ್ದು, ಇದು ಮಾಡಲಿಲ್ಲ ಅಂತಾದರೆ ಖಂಡಿತವಾಗಲೂ ಸಮೇತ ಪಿತೃದೋಷಕ್ಕೆ ನಾವು ಕಾರಣರಾಗ್ತೇವೆ ಅನ್ನುವಂಥ ವಿಷಯಗಳು. ಹಾಗಾದರೆ ಈ ಮರಣ ಹೊಂದಿದಂಥದ್ದು, ಕೆಲವರು ಹೇಳ್ತಾರೆ ಕೆಟ್ಟ ನಕ್ಷತ್ರದಲ್ಲಿ ಸತ್ರು ಅಂತಾದರೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತಹ ತ್ರಿಪಾದಿ ನಕ್ಷತ್ರಗಳು, ಒಂದು 3 ನಕ್ಷತ್ರಗಳು ಒಂದು ಕಡೆ, ಇನ್ನೊಂದು 5 ನಕ್ಷತ್ರಗಳು ಮತ್ತೊಂದು ಕಡೆ. ಈ ನಕ್ಷತ್ರಗಳಲ್ಲಿ ಆ ವ್ಯಕ್ತಿ ಮರಣ ಹೊಂದಿದ ಅಂತಾದರೆ ಒಂದಕ್ಕೆ 3 ತಿಂಗಳುಗಳ ಕಾಲ ಯಾವ ವ್ಯಕ್ತಿ ಯಾವ ಒಂದು ಜಾಗದಲ್ಲಿ ಮರಣವನ್ನು ಹೊಂದಿದ್ದಾನೋ, ಸ್ವಜನಾನ್ ಅಂತ ಹೇಳಿದರೆ ಆ ಕುಟುಂಬಸ್ಥರು ಆ ಒಂದು ಮನೆಯನ್ನು 3 ತಿಂಗಳುಗಳ ಕಾಲ, ತ್ರಿಪಾದಿ ನಕ್ಷತ್ರ ಆಯಿತು ಅಂತಾದರೆ 3 ತಿಂಗಳುಗಳ ಕಾಲ, ಇಲ್ಲ ಅಂತ ಬೇರೆ ನಕ್ಷತ್ರಗಳು ಕೆಲವೊಂದು ದೋಷಪೂರಿತವಾಗಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಮರಣವನ್ನು ಹೊಂದಿದ್ದೇ ಹೌದು ಅಂತಾದರೆ
6 ತಿಂಗಳುಗಳ ಕಾಲ ಆ ಮನೆಯನ್ನು ನಾವು ತೊರಿಬೇಕು ಅನ್ನುವಂಥ ಉದ್ದೇಶಗಳು. ಯಾಕಾಗಿ ಅಂತ ಕೇಳಿದರೆ, ಆ ಒಂದು ನಕ್ಷತ್ರಗಳಲ್ಲಿ ತೀರಿ ಹೋದಂಥವರಿಗೆ ದುರ್ಮರಣ ಅನ್ನುವಂಥ ಲೆಕ್ಕವು ಬರ್ತದೆ. ಅವರೊಟ್ಟಿಗೆ 3 ಜನವನ್ನೋ 5 ಜನವನ್ನೋ ಪುನಃ ಮರಣ ಹೊಂದುವಂತಹ ಯೋಗಗಳಿರ್ತದೆ. ಆದ್ದರಿಂದ ಆ ಒಂದು ಮನೆಯನ್ನು ತೊರಿಬೇಕು. ಯಾರಿಗೆ? ಆ ಒಂದು ಕುಟುಂಬಸ್ಥರು ಮಾತ್ರ ಆ ಮನೆಯನ್ನು ತೊರಿಬೇಕು. ಬೇರೆಯವರು ವಾಸ ಮಾಡಲಿಕ್ಕೆ ಸಮಸ್ಯೆ ಇಲ್ಲ. ಆ ಒಂದು ಬೇರೆಯವರು ಬಂದು ಆ ಮನೆಯನ್ನು ಪ್ರವೇಶ ಮಾಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂಥದ್ದು ಯಾವುದೇ ಕಾರಣಕ್ಕೂ ಅದಾಗೋದಿಲ್ಲ. ಅದು ಕೇವಲ ಸ್ವಜನ ಅಂತ ಹೇಳಿದರೆ, ಯಾರು ರಕ್ತ ಸಂಬಂಧಿಗಳಿದ್ದಾರೆ, ಅವರ ಕುಟುಂಬಸ್ಥರಿದ್ದಾರೆ, ಅವರಿಗೆ ಮಾತ್ರ ಆ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಅದೇ ರೀತಿಯಾಗಿ ಈ ಹಾವು ಕಚ್ಚಿ ಹೋದಂಥದ್ದು, ದುರ್ಮರಣ ಆದಂಥದ್ದು, ಆತ್ಮಹತ್ಯೆಗಳನ್ನು ಮಾಡಿಕೊಂಡಂಥದ್ದು, ಅದಾದ ನಂತರದಲ್ಲಿ ಸ್ವಯಂ ಪ್ರೇರಿತವಾಗಿ ಮರಣವನ್ನು ಹೊಂದುವಂಥದ್ದು, ಅಕಾಲಿಕವಾಗಿರ್ತಕ್ಕಂತಹ ಮರಣ ಆಗುವಂಥದ್ದು, ಇವೆಲ್ಲ ಆದಾಗ ಏನಾಗ್ತದೆ ಅಂತ ಕೇಳಿದರೆ, ಅದು ಆ ಒಂದು ಪ್ರೇತಗಳಿಗೆ ಮೋಕ್ಷ ಅನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಯಾಕಾಗಿ ಆಗೋದಿಲ್ಲ ಅನ್ನುವಂಥದ್ದನ್ನು ಒಂದು ಚಿಕ್ಕ ಉಪಕಥೆಯ ಮೂಲಕವಾಗಿ ನಾವು ನೋಡೋದಾದರೆ, ಹೇಗೆ ನಾವು ಮನೆಯ ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ, ನೈವೇದ್ಯಾದಿಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಹೇಗೆ ಪೂರ್ಣವಾಗಿರ್ತಕ್ಕಂಥ ಫಲಗಳನ್ನು ನಾವು ದೇವರಿಗೆ ನೈವೇದ್ಯ ರೂಪದಲ್ಲಿ ನಾವು ಸಮರ್ಪಣೆ ಮಾಡ್ತೇವೆಯೋ, ಅದೇ ರೀತಿಯಾಗಿಯೇ ಇಲ್ಲಿಯೂ ಸಮೇತ ಪೂರ್ಣವಾಗಿರುವಂಥದ್ದು ಅಂತ ಹೇಳಿದರೆ, ಸಹಜವಾಗಿರ್ತಕ್ಕಂಥ ಮರಣಗಳನ್ನು ಹೊಂದಿದಾಗ ಮಾತ್ರ ಅವರಿಗೆ ಮೋಕ್ಷ ಆಗ್ತದೆ ಅಂತ ಹೇಳಿ. ಯಾಕಾಗಿ ಅಂತ ಕೇಳಿದರೆ, ದಫನ ಮಾಡುವಂಥದ್ದು, ದಫನ ಅಂತ ಹೇಳಿದರೆ ಭೂಮಿಯಲ್ಲಿ ಹೂತು ಹಾಕುವಂಥ ಒಂದು ಪದ್ಧತಿಯೂ ನಮ್ಮಲ್ಲಿ ಇರೋದರಿಂದ, ಅಥವಾ ಬೆಂಕಿಯಲ್ಲಿ ಆಹುತಿಯಾಗಿ ಭಗವಂತನಿಗೆ ಕಪಾಲಾಗ್ನಿ ಅನ್ನುವಂಥ ಒಂದು ಅಗ್ನಿ ಉಂಟು, ಆ ಅಗ್ನಿಯ ಒಳಭಾಗದಲ್ಲಿ ಆಹುತಿಯ ಮುಖಾಂತರವಾಗಿ ಹಾಕುವಂಥದ್ದು ಈ ಬೆಂಕಿಯಲ್ಲಿ ದಹನ ಮಾಡುವಂಥ ಕ್ರಿಯೆಗಳು. ಎರಡನ್ನೂ ಸಮೇತ ಪಂಚಭೂತಗಳಲ್ಲಿ ಆ ಶವ ಅನ್ನುವಂಥದ್ದನ್ನು ವಿಲೀನ ಮಾಡಬೇಕು ಅನ್ನುವಂಥ ವಿಚಾರಗಳು. ಹಾಗಾಗಿ ಈ ಕೆಲಸಗಳನ್ನು ಮಾಡಿದರೆ ಅವರಿಗೆ ಮುಕ್ತಿ ಆಗ್ತದೆ ಅನ್ನುವಂಥ ವಿಷಯಗಳು. ಅದೇ ರೀತಿಯಾಗಿ ಕೆಲವೊಂದು ಈ ದುರ್ಮರಣ ಆದಂಥ ಪ್ರೇತಗಳನ್ನು ಹಾಗಾದರೆ ಸದ್ಗತಿ ಮಾಡುವಂಥ ವಿಧಿವಿಧಾನಗಳನ್ನು ಹೇಗೆ ಹೇಳಿದ್ದಾರೆ ಅಂತ ಕೇಳಿದರೆ, ಕೆಳಗಡೆ ಇರಲಿಕ್ಕೆ ದೇಹ ಇರೋದಿಲ್ಲ, ಅವುಗಳಿಗೆ ಮೋಕ್ಷ ಆಗಿರೋದಿಲ್ಲ ಅಂತ ಹೇಳಿದಾಗ ಅವುಗಳು ಏನಾಗ್ತದೆ ಅಂತ ಕೇಳಿದರೆ, ಪ್ರೇತಾಯಾಮ್ ಪಿಶಾಚತಃ, ಆ ಪ್ರೇತತ್ವ ಅನ್ನುವಂಥದ್ದು, ಪ್ರೇತಕ್ಕೆ ಆತ್ಮಕ್ಕೆ ಪ್ರೇತವ ಅನ್ನುವಂಥ ಒಂದು ವಾಕ್ಯವನ್ನು ಹೇಳಿದ್ದಾರೆ. ದುರ್ಮೃತಿ ಹೊಂದಿದಂತಹ ಪ್ರೇತಗಳು ಅಂತ ಹೇಳ್ತಾರೆ. ಆ ಪ್ರೇತಗಳು ಪಿಶಾಚತ್ವವನ್ನು ಯಾವಾಗ ಹೊಂದುತ್ತದೆಯೋ, ಆ ಪಿಶಾಚತ್ವವನ್ನು ಹೊಂದಿದಂತಹ ಪ್ರೇತಗಳನ್ನು, ಅಥವಾ ನಮ್ಮ ಮನೆಯಲ್ಲಿ ಮದುವೆ ಆಗದಲೇ ಹಾಗೆ ಸತ್ತು ಹೋದಂಥ ಪ್ರೇತಗಳು ಏನಾಗ್ತದೆ ಅಂತ ಕೇಳಿದರೆ, ಬ್ರಹ್ಮರಕ್ಕಸುವಾಗಿ, ಬ್ರಹ್ಮ ರಾಕ್ಷಸನಾಗಿ ಅದು ನಮ್ಮ ಕುಟುಂಬವನ್ನು ಬಾಧೆಯನ್ನು ಕೊಡ್ತಾ ಇರ್ತದೆ. ಹಾಗೆ ಇಂತಹ ಪ್ರೇತಗಳನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಈ ಗಂಡು ಹೆಣ್ಣಿನ ಪ್ರೇತಗಳು, ಗಂಡು ಸತ್ತು ಹೋಯಿತು ಅಂತಾದರೆ, ಹೆಣ್ಣು ಸತ್ತು ಹೋಯಿತು ಅಂತಾದರೆ ಯಾವ ರೀತಿ ಅವರನ್ನು ಆಕರ್ಷಣೆ ಮಾಡೋದು ಅಂತ ಕೇಳಿದರೆ, ಒಂದು ಬೆಳ್ಳಿಯ ಪ್ರತಿಮೆಯ ಮೇಲೆ, ಸ್ತ್ರೀ ಮತ್ತು ಪುರುಷ ಪ್ರತಿಮೆಯ ಮೇಲೆ ಮೊದಲೇ ನಾವು ಪ್ರಶ್ನೆಯನ್ನು ಚಿಂತನೆ ಮಾಡಿಕೊಂಡು ಎಷ್ಟು ಪ್ರೇತಗಳಿದ್ದಾವೆ ಅನ್ನುವಂಥ ಚಿಂತನೆ ನಮಗೆ ಬಂತು ಅಂತಾದರೆ, ಆ ಪ್ರೇತ ಎಷ್ಟು ಸಂಖ್ಯೆ ಉಂಟೋ ಅಷ್ಟು ಬಿಂಬವನ್ನು ತೆಗೆದುಕೊಂಡು ಬಂದು, ಯಾವ ಪ್ರೇತ ಅನ್ನುವಂಥದ್ದು ಅಂತರಪಿಶಾಚತ್ವವನ್ನು ಹೊಂದಿದೆಯೋ ಅಂತಹ ಪ್ರೇತಗಳನ್ನು ನಾವು ಆ ಬಿಂಬದ ಮೇಲೆ ಆವಾಹಿಸಬೇಕು. ಆವಾಹಿಸಿದ ನಂತರದಲ್ಲಿ ಪ್ರಶ್ನಾಚಿಂತನೆಯ ಮುಖಾಂತರವಾಗಿ ಆ ಒಂದು ಪ್ರೇತ ಅನ್ನುವಂಥದ್ದು ಬಿಂಬದಲ್ಲಿ ಬಂದು ಸೇರಿದೆಯೋ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮುಖಾಂತರವಾಗಿ ನೋಡಬೇಕು. ತದನಂತರದಲ್ಲಿ ಆ ಪ್ರೇತಗಳನ್ನೆಲ್ಲ ಸ್ತ್ರೀ ಪುರುಷ ಪ್ರತಿಮೆಯ ಮೇಲೆ ಆವಾಹನೆ ಮಾಡಿದಂಥ ನಂತರ ಈ ಮದುವೆ ಆಗದಲೇ ಹೋದಂತಹ ಗಂಡು ಪ್ರೇತಗಳು ಅನ್ನುವಂಥದ್ದು ಬ್ರಹ್ಮರಕ್ಕಸು ಆಗ್ತದೆ ಅಂತೇಳಿ ನಾನು ಆಗಲೇ ಹೇಳಿದೆ. ಆ ಬ್ರಹ್ಮರಕ್ಕಸುಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಇರ್ತದೆ. ವಿಶೇಷವಾಗಿ ಬಹಳಷ್ಟು ತೊಂದರೆಗಳನ್ನು ಕೊಡುವಂಥ ಶಕ್ತಿ ಅದರಲ್ಲಿ ಇರ್ತದೆ. ಹಾಗೆ ಆ ಬ್ರಹ್ಮರಕ್ಕಸುವನ್ನು ನಾವು ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಆರಾಧನೆಗಿಂತ ಅವು ಆರಾಧನೆ ಮಾಡುವಂಥದ್ದೆಲ್ಲ ಹೇಳ್ತಾರೆ. ಬ್ರಹ್ಮರಕ್ಕಸುವನ್ನು ಆರಾಧನೆ ಮಾಡಬೇಕು, ಅದು ನಮ್ಮ ಕೆಲಸ ಮಾಡಿಕೊಡ್ತದೆ, ಹಾಗೆ ಹೀಗೆ ಅಂತ ಹೇಳಿ. ಬ್ರಹ್ಮರಕ್ಕಸು ಅನ್ನುವಂಥದ್ದು ಕೇವಲ ಒಂದು ಪ್ರೇತ, ಅಂದರೆ ಶಕ್ತಿಯುತವಾಗಿರ್ತಕ್ಕಂಥ ಪ್ರೇತಕ್ಕೆ ಬ್ರಹ್ಮರಕ್ಕಸು ಅಂತೇಳಿ ಹೆಸರು. ಆ ಒಂದು ಬ್ರಹ್ಮರಕ್ಕಸುವನ್ನು ನಾವು ಒಂದು ಈ ಶ್ರೀಗಂಧ, ಏನು ಗಂಧವನ್ನು ತೇಯಲಿಕ್ಕಾಗಿ ನಾವು ಶ್ರೀಗಂಧದ ಕೊರಡನ್ನು ಬಳಸ್ತೇವೆಯೋ, ಆ ಒಂದು ಶ್ರೀಗಂಧದ ಕೊರಡನ್ನು ತೆಗೆದುಕೊಂಡು
ಅದಕ್ಕೆ ಪಂಚಲೋಹದ ಮೊಳೆಯನ್ನು ಹೊಡಿಬೇಕಂತೆ. ಪಂಚಲೋಹದ ಮೊಳೆಯನ್ನು ಹೊಡೆದು ಸರಿಯಾಗಿ 9 ಸುತ್ತು ಬೆಳ್ಳಿಯ ತಂತಿಯನ್ನು, ಅದೇ ರೀತಿಯಾಗಿ 9 ಸುತ್ತು ಚಿನ್ನದ ತಂತಿಯನ್ನು ನಾವು ಅದಕ್ಕೆ ಸುತ್ತಬೇಕು. ಸುತ್ತಿದಂಥ ನಂತರದಲ್ಲಿ ಅದರ ಮೇಲೆ ಬ್ರಹ್ಮರಕ್ಕಸವನ್ನು ಆಕರ್ಷಣೆ ಮಾಡಬೇಕು ಅನ್ನುವಂಥದ್ದು ಹೇಳ್ತದೆ. ಆಗ ಮಾತ್ರ ಆ ಒಂದು ಸಾನ್ನಿಧ್ಯದಲ್ಲಿ ಬ್ರಹ್ಮರಕ್ಕಸು ಅನ್ನುವಂಥದ್ದು ಆಕರ್ಷಣೆ ಆಗ್ತದೆ. ಅದೇ ರೀತಿಯಾಗಿ ಬ್ರಹ್ಮರಕ್ಕಸು ಅನ್ನುವಂಥದ್ದು ಆತ್ಮಾನಾಂ ಪ್ರದರ್ಶಯ. ಯಾಕೆ ಅಂತ ಕೇಳಿದರೆ ಅದು ಒಂದು ಬಂಧನದಲ್ಲಿರ್ತದೆ ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಆದ್ದರಿಂದ ಅದಕ್ಕಿರುವಂತಹ ಬ್ರಹ್ಮರಕ್ಕಸುವಿಗೆ ಇರುವಂತಹ ಎಲ್ಲ ಶಕ್ತಿಗಳನ್ನು ನಿಷ್ಕ್ರಿಯ ಮಾಡಿ ಕೇವಲ ಆ ಒಂದು ಬ್ರಹ್ಮರಕ್ಕಸುವಿನ ಆತ್ಮವನ್ನು ತೆಗೆದುಕೊಂಡು ಅದಕ್ಕೆ ಅರ್ಕವಿವಾಹಾದಿಗಳನ್ನು ಮಾಡಿ ಪುನಃ ಗಾಯತ್ರಿ ಮಂತ್ರದಿಂದ ತಿಲಹೋಮವನ್ನು ಮಾಡಿದಾಗ ಆ ಬ್ರಹ್ಮರಕ್ಕಸ್ಸು ಅನ್ನುವಂಥದ್ದೇನಾಗ್ತದೆ, ಬಾಧೆಗಳನ್ನು ಕೊಡುವಂಥದ್ದು ಪ್ರಮಾಣವನ್ನು ಕಮ್ಮಿ ಮಾಡ್ತದೆ. ಯಾವುದೇ ಕಾರಣಕ್ಕೂ ಸಮೇತ ಬ್ರಹ್ಮರಕ್ಕಸ ಬಾಧೆಯನ್ನು ಪೂರ್ಣವಾಗಿ ನಾವು ನಿವೃತ್ತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅದರ ಉಪಟಳ ಅನ್ನುವಂಥದ್ದು, ಅದರ ತೊಂದರೆ ಅನ್ನುವಂಥದ್ದು ನಮಗೆ ಸ್ವಲ್ಪ ಭಾಗವಾದರೂ ಕಮ್ಮಿ ಆಗಬೇಕು ಅಂತಾದರೆ ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ, ಆ ಗಾಯತ್ರಿ ಮಂತ್ರದಿಂದ ಮಾಡುವಂತಹ ತಿಲಹೋಮ, ತದನಂತರದಲ್ಲಿ ಅಷ್ಟಾಕ್ಷರಿ ಪಂಚಾಕ್ಷರಿ ಯಮರಾಜ ಮಂತ್ರ ಹೋಮಗಳು, ಗೀತಾ ತ್ರಿಷ್ಟುಪ ಮಂತ್ರದಿಂದ ಹವನವನ್ನು ಮಾಡುವಂಥದ್ದು, ಪವಮಾನ ಹೋಮವನ್ನು ಮಾಡುವಂಥದ್ದು, ಈ ಎಲ್ಲ ಹೋಮಗಳನ್ನು ಮಾಡಿ ಮುಗಿಸಿದ ನಂತರ ಪ್ರಣೀತವನ್ನು, ಅದರ ಶಕ್ತಿ ಇರುವಂತಹ ಪ್ರಣೀತ ಜಲವನ್ನು, ಆ ಪ್ರಣೀತ ನೀರನ್ನು ತೆಗೆದುಕೊಂಡು ಆ ನೀರನ್ನು ಈ ಪ್ರೇತಗಳ ಮೇಲೆ ಮತ್ತು ಬ್ರಹ್ಮರಕ್ಕಸುವಿನ ಬಿಂಬದ ಮೇಲೆ ಹಾಕುವಂಥದ್ದು. 12 ಜನ ಬ್ರಾಹ್ಮಣರನ್ನು, 12 ಜನ ಬ್ರಾಹ್ಮಣರಿಗೆ ವಸ್ತ್ರವನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಅವರಿಗೆ ವಸ್ತ್ರ ಆಭರಣಗಳನ್ನು ಕೊಟ್ಟು ಸಂತುಷ್ಟಪಡಿಸಿ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡುವಂಥದ್ದು. ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿದಂತಹ ನೀರನ್ನು ಸಹ ತೆಗೆದುಕೊಂಡು ಈ ಎಲ್ಲ ಪ್ರೇತಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡುವಂಥದ್ದು. ತದನಂತರದಲ್ಲಿ ಚಕ್ರಾಬ್ಜ ಮಂಡಲವನ್ನು ರಚನೆ ಮಾಡಿ ಆ ಚಕ್ರಾಬ್ಜ ಮಂಡಲದ ಮೇಲೆ ಮಹಾವಿಷ್ಣುವನ್ನು ಆವಾಹಿಸಲ್ಪಟ್ಟು ಆ ದೇವರನ್ನು ವಿಷ್ಣು ಸಹಸ್ರನಾಮದ ಮೂಲಕವಾಗಿ ತುಳಸಿಯಿಂದ ಅರ್ಚನೆಯನ್ನು ಮಾಡುವಂಥದ್ದು. ಆ ಒಂದು ವಿಷ್ಣು ಸಾಯುಜ್ಯ ಪೂಜೆಯನ್ನು, ವಿಷ್ಣುವಿನ ಸಾಯುಜ್ಯಕ್ಕಾಗಿ ವಿಷ್ಣು ಸಹಸ್ರನಾಮದಿಂದ ತುಳಸಿಯಿಂದ ಚಕ್ರಾಬ್ಜ ಮಂಡಲ ದೇವತೆಗಳನ್ನು ಆರಾಧನೆ ಮಾಡಿದ ನಂತರ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿ ಈ ಎಲ್ಲ ಪ್ರೇತಗಳನ್ನು ತೆಗೆದುಕೊಂಡು ವಿಷ್ಣು ಸಾಯುಜ್ಯದ ಆ ಒಂದು ಮಂಡಲದಲ್ಲಿ ಸಮರ್ಪಣೆ ಮಾಡಿದಾಗ ಆ ಎಲ್ಲ ದುರ್ಮೃತಿ ಹೊಂದಿದಂಥ ಪ್ರೇತಗಳಿಗೂ ಸಮೇತ ಮೋಕ್ಷವಾಯಿತು ಅನ್ನುವಂಥ ಭಾವನೆ ಬರ್ತದೆ. ಅದೇ ರೀತಿಯಾಗಿ ಈ ದುರ್ಮೃತಿ ಹೊಂದಿದಂಥ ಸಂದರ್ಭಗಳಲ್ಲಿ ಈ 3 ತಿಂಗಳುಗಳ ಕಾಲ ಅಥವಾ 6 ತಿಂಗಳುಗಳ ಕಾಲ ನಾವು ಆ ಒಂದು ಮನೆಯನ್ನು ಬಿಡಲಿಕ್ಕೆ ನಾವು ಅಕಸ್ಮಾತ್ ಬಾಡಿಗೆ ಮನೆಯಲ್ಲಿದ್ದೇವೆ ಸ್ವಾಮಿ, ಈಗ ಸದ್ಯಕ್ಕೆ ನಾವು ಮನೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಅಂತ ಕೇಳಿದರೆ, ಈ ಹಿಂದೆ ಹೇಳಿದಂತಹ ತಿಲಹೋಮದ ದೇವತೆಗಳನ್ನು ಎಲ್ಲಿ ಮರಣವನ್ನು ಹೊಂದಿರ್ತಾರೆಯೋ ಆ ಮನೆಯಲ್ಲಿ ತಿಲಹೋಮಾದಿಗಳನ್ನು ಮಾಡುವಂಥದ್ದು. ನಂತರದಲ್ಲಿ ತಿಲಹೋಮ ಮಾಡಿದಂತಹ ಏನು ಅಗ್ನಿ ಅನ್ನುವಂಥದ್ದಿದ್ದಾವೆಯೋ ಅಥವಾ ತಿಲಹೋಮ ಮಾಡಿದಂತಹ ರಕ್ಷೆ ಅನ್ನುವಂಥದ್ದಿದೆಯೋ ಅದನ್ನು ಒಂದು ಮೊಳೆ ಅಂತ ಹೇಳಿದರೆ ನಾವು ಮನೆಯಲ್ಲೆಲ್ಲ ಬಳಸುವಂಥ ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಳುವಂಥದ್ದು. ಆ ರಕ್ಷೆಯನ್ನು ಅದಕ್ಕೆ ಲೇಪನ ಮಾಡಿ ಸಂಪಾತಾಜ್ಯ ರಕ್ಷೆಯನ್ನು ಮಾತ್ರ ಲೇಪನ ಮಾಡಿ ತದನಂತರದಲ್ಲಿ ಪ್ರಣೀತ ಜಲವನ್ನು ಅದಕ್ಕೆ ಪ್ರೋಕ್ಷಣೆ ಮಾಡಿ ದಶದಾನಾದಿಗಳನ್ನು ಮಾಡಿದ ನಂತರ, ಆ ದಶದಾನಾದಿಗಳ ಮಾಡುವಂಥದ್ದೇ ಯಾಕಾಗಿ ಅಂತ ಕೇಳಿದರೆ, ಈ ಒಂದು ಅತೃಪ್ತವಾಗಿರ್ತಕ್ಕಂಥ ಆತ್ಮಗಳಿಗೆ ಮಾಡುವಂಥ ದಶದಾನಾದಿಗಳು ಏನಾಗ್ತದೆ ಅಂತ ಕೇಳಿದರೆ ಅವುಗಳು ಮೋಕ್ಷ ಹೊಂದಲಿಕ್ಕೆ ಬೇಕಾಗಿರುವಂಥ ಶಕ್ತಿ ಅನ್ನುವಂಥದ್ದು ಅದರಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ನಂತರದಲ್ಲಿ ಆ ಒಂದು ಮೊಳೆಯನ್ನು ತೆಗೆದುಕೊಂಡು ನಮ್ಮ ಮನೆಯ ಬಾಗಿಲಿಗೆ ಹೊಡಿತಾರೆ. ಇದು ಅನಾದಿ ಕಾಲದಿಂದ ಬಂದಂತಹ ಸಂಪ್ರದಾಯ. ಇದರಿಂದ ಏನಾಗ್ತದೆ ಅಂತ ಕೇಳಿದರೆ ಆ ಪ್ರೇತ ಸಂಬಂಧಿತವಾಗಿರುವಂಥದ್ದು ಅಥವಾ ಆ
ಪ್ರೇತ ಚೇಷ್ಟೆಗಳು ಅನ್ನುವಂಥದ್ದು ಆ ಮನೆಗೆ ಸರ್ವತಾ ಆಗೋದಿಲ್ಲ. ಹಲೋ, ನಮಸ್ತೆ. ನಮಸ್ತೆ. ಹಾಂ, ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ನಮ್ಮ ಹೆಸರು ಪತ್ರಿಗೋಳ ಅಂತಂದು. ಹಾಂ, ಅದೇ ಸಮಯ ಮನೆ ಕಟ್ಟಬೇಕು, ಮನೆ ಕಟ್ಟಿ ಮದುವೆ ಆಗ್ಬೇಕಂತ. ಹಾಂ, ಸರಿ. ನಿಮ್ಮ ಡೇಟ್ ಬರ್ತ್ ಟೈಮಿಂಗ್ಸನ್ನು ಹೇಳಿ. 18/9/1993. 18/9/1993. ಹ್ಞೂ ರೀ. ಟೈಮು ರಾತ್ರಿ 9 ಗಂಟೆ. ರಾತ್ರಿ 9 ಗಂಟೆ. ಏನು ಕೆಲಸ ಮಾಡೋದು ನೀವು? ನಾವು ವ್ಯವಸಾಯ ಕೆಲಸ ಮಾಡ್ತೀವಿ. ಸ್ವಾತಿ ನಕ್ಷತ್ರ ತುಲಾರಾಶಿಯಾ? ಹ್ಞೂ ರೀ. ಈಗ ನೋಡಿ, ಒಂದು ನಿಮ್ಮ ಜಾತಕದಲ್ಲಿ ಮನೆ ಕಟ್ಟುವಂಥ ಯೋಗಗಳು ಮೊದಲು ಮಾಡುವಂಥದ್ದು ಉತ್ತಮ. ಹ್ಞೂ. ಅರ್ಥ ಆಯ್ತಾ? ಈ 2012 ಮತ್ತು 18 ಈ ಭಾಗದಲ್ಲಿ ಒಮ್ಮೆ ಮನೆ ಕಟ್ತೀನಿ ಅಂತ ಪ್ರಯತ್ನ ಮಾಡಿದ್ರ ನಿಮ್ಮ ಹಿರಿಯರು? ಪ್ರಯತ್ನ ಮಾಡ್ತೀನಿ. ಆದರೆ ಅದು ಅವಾಗ ಯಾವುದೂ ಆಗಲಿಲ್ಲ. ಇಲ್ರಿ, ಎಲ್ಲ ಕಟ್ಟಿದಾರ ಮನೆ ಎಲ್ಲ. ಹಾಂ ಹಾಂ ಹಾಂ, ಅದೇ ಈಗ ಮೊದಲು ಮನೆಯನ್ನು ಕಟ್ಟುವಂಥ ಕೆಲಸ ಮಾಡಿ. ಹ್ಞೂ ರೀ. ವಿವಾಹಕ್ಕೆ ಯಾವುದೇ ರೀತಿ ತೊಂದರೆಗಳು ಅನ್ನುವಂಥದ್ದು ಅಷ್ಟು ಗೋಚರದಲ್ಲಿ ಇರುವಂಥ ಲಕ್ಷಣಗಳಿದೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ತುಂಬ ದೋಷ ಕಾಣಿಸ್ತಿರುವಂಥದ್ದು ಯಾವುದು ಅಂತ ಕೇಳಿದರೆ ಕುಜದೋಷ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅರ್ಥ ಏನ್ರಿ? ಕುಜದೋಷ ಅನ್ನುವಂಥದ್ದು ಇರೋದ್ರಿಂದ ನಿಮಗೆ ವಿವಾಹ ಅನ್ನುವಂಥದ್ದು ತಡ ಆಗ್ತಿದೆ. ಆ ಕುಜದೋಷಕ್ಕೆ ಪರಿಹಾರಗಳನ್ನು ಮಾಡಿಕೊಂಡ್ರಿ ಅಂತಾದರೆ ಮದುವೆಗೆ ಅನುಕೂಲ ಅನ್ನುವಂಥದ್ದು ಆಗ್ತದೆ. ಇದು ಸದ್ಯದ ಪರಿಸ್ಥಿತಿಗೆ ನೀವು ಈಗ ಒಂದು ಈ ನಾಗನನ್ನು ಆರಾಧನೆ ಮಾಡುವಂಥದ್ದು, ಅಥವಾ ಪಾರ್ವತಿ ದೇವಿಗೆ ಪ್ರತಿನಿತ್ಯ ಹೋಗಿ ಒಂದು ಬೊಗಸೆ ಬಿಳಿ ಹೂವನ್ನು ಕೊಡುವಂಥದ್ದು, ಆ ಚಂಡಿಕಾ ಸಪ್ತಶತಿ ಅನ್ನುವಂತಹ ಪಾರಾಯಣವನ್ನು ಮಾಡಿಸುವಂಥದ್ದು ಬ್ರಾಹ್ಮಣರಿಂದ, ಆಮೇಲೆ ವಿವಾಹಪ್ರದ ಯಂತ್ರಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳಿಂದ ವಿವಾಹಕ್ಕಿರುವಂಥ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಆದಷ್ಟು ಬೇಗ ಮದುವೆ ಆಗುವಂಥ ಯೋಗಗಳು ಒದಗಿ ಬರ್ತದೆ. ಮನೆ ಕಟ್ಲಿಕ್ಕೆ ಶುರು ಮಾಡಿ, ಆಟೋಮೆಟಿಕ್ಕಾಗಿ ಮದುವೆ ಆಗುವಂಥ ಯೋಗಗಳು ಬರುತ್ತೆ. ಕೆಲವೊಂದು ಪ್ರತಿಬಂಧಕ ದೋಷಗಳಿದೆ, ಅದನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡಿದರೆ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ನಮ್ಮವ್ರು ಫೋನ್ ಮಾಡಿ ನಿಮಗೆ ಹೇಗೆ ಭೇಟಿ ಆಗಬೇಕನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಸದ್ಯಕ್ಕೆ ಇಷ್ಟು ಕೆಲಸವನ್ನು ಮಾಡಿ, ಅನುಕೂಲತೆ ಆಗ್ತದೆ. ಶುಭವಾಗಲಿ. ಹೌದು, ಪ್ರತಿಬಂಧಕ ಅಂತ ಹೇಳಿದ್ರೆ ಅದಕ್ಕಿರುವಂಥ ಅಡೆತಡೆಗಳೇ. ಅದನ್ನು ನಾವು ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಆಯಿತಾ? ಒಳ್ಳೆಯದಾಗಲಿ. ಅಮಾವಾಸ್ಯೆ ದಿನ ಮರಣ ಹೊಂದಿದಂಥದ್ದು ಸಮೇತ ಅತಿ ದುಷ್ಫಲಗಳನ್ನು ಕೊಡ್ತಾ ಹೋಗ್ತದೆ. ಹೇಗೆ ಅಂತ ಕೇಳಿದರೆ, ಅಮಾವಾಸ್ಯೆ ಅನ್ನುವಂಥದ್ದು ಚಂದಿರ ಅವನ ಛಾಯೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಸಂದರ್ಭಗಳಲ್ಲಿ ಸತ್ತಂಥವರಿಗೆ ಬಹಳಷ್ಟು ಮೋಕ್ಷ ಸಿಗುವಂಥದ್ದಕ್ಕೆ ಕಷ್ಟ ಆಗ್ತದೆ. ಆ ಸಂದರ್ಭಗಳಲ್ಲಿಯೂ ವಿಶೇಷವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿಕೊಂಡು ತದನಂತರದಲ್ಲಿ ದಹನವನ್ನು ಮಾಡುವಂಥ ಅಂತ ಹೇಳಿದರೆ ಅಂತ್ಯಕ್ರಿಯೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡೋದ್ರಿಂದ ಆ ಅಮಾವಾಸ್ಯೆಯಲ್ಲಿ ಮರಣ ಹೊಂದಿದಂಥ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ. ಇನ್ನು ಕೆಲವೊಬ್ಬರು ಈ ವಿವಾಹಕ್ಕೆ ಪ್ರತಿಬಂಧಕವಾಗಿ ಪಿತೃದೋಷಗಳಿತ್ತು ಅಂತಾದರೆ ಜ್ಯೋತಿಷ್ಯ ಮುಖಾಂತರವಾಗಿ ಆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿ ನಾವು ಪಿತೃದೋಷವನ್ನು ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು ನೋಡಿದಾಗ ಮಾಂದಿಯಿಂದ ನಾವು ಪಿತೃಗಳನ್ನು ಚಿಂತನೆ ಮಾಡ್ತೇವೆ. ಮಾಂದಿ, ಪ್ರೇತಕೃತಂ ಪಾಪಂ, ಬ್ರಹ್ಮರಕ್ಕ, ಈ ಅವೆಲ್ಲವನ್ನು ನಾವು ಇದರಿಂದ ಚಿಂತನೆ ಮಾಡುವಂಥದ್ದು ಜ್ಯೋತಿಷ ಶಾಸ್ತ್ರದಲ್ಲಿ. ಆ ದೋಷಗಳಿತ್ತು ಅಂತಾದರೆ ಆ ವ್ಯಕ್ತಿಗೆ ವಿವಾಹಕ್ಕೆ ಪ್ರತಿಬಂಧಕವನ್ನು ಪಿತೃಗಳೇ ಉಂಟು ಮಾಡ್ತಿದ್ದಾರೆ ಅಂಥೇಳಿ ಅರ್ಥ. ಅದಕ್ಕಾಗಿ ಹೇಳ್ತಾರೆ ಪುರೋಹಿತರು, ಎಂತ ಹೇಳ್ತಾರೆ, ತ್ರಿಪಿಂಡೀಕರಣ ಶ್ರಾದ್ದ ಮಾಡಿ, ನಾರಾಯಣ ಬಲಿ ಮಾಡಿ, ತಿಲಹೋಮ ಮಾಡಿ, ಗೋಕರ್ಣದಲ್ಲಿ ಇತ್ಯಾದಿ ಕೆಲಸಗಳನ್ನು ಮಾಡಿ ಅಂಥೇಳಿ. ಆ ಪಿತೃಗಳನ್ನು ತೃಪ್ತಿಪಡಿಸುವಂಥದ್ದಾಗಿ ಆ ನಂತರದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಹೋಗ್ತದೆ. ಈ ತ್ರಿಪಿಂಡೀಕರಣ ಶ್ರಾದ್ದ ನಾರಾಯಣ ಬಲಿ ಬಹಳಷ್ಟು ಬಾರಿ ಮಾಡಿದ್ರೂ ನಿಮಗೆ ಫಲ ಸಿಗ್ತಿಲ್ಲ ಅಂತಾದರೆ ನಾವು ಮುಂಚೆ ಹೇಳಿದಂತಹ ಈ ಒಂದು
ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದಾಗಿ ಆ ಪ್ರೇತಗಳನ್ನು ಬ್ರಹ್ಮರಕ್ಕಸವನ್ನು ಆಕರ್ಷಣೆ ಮಾಡಿದ ನಂತರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಮುಕ್ತಿ ಅನ್ನುವಂಥದ್ದು ಆಗ್ತದೆ. ಕೇವಲ ನಾವು ಗೋಕರ್ಣದಲ್ಲಿ ಹೋಗಿ ಮಾಡಿ ಬಂದೆವು ಅಂತ ಹೇಳಿದರೆ ಯಾಕೆ ಅದು ದೋಷ ಪರಿಹಾರ ಆಗೋದಿಲ್ಲ ಅಂತಾದರೆ, ಒಂದು ಸಣ್ಣ ಉದಾಹರಣೆಯ ಮೂಲಕವಾಗಿ ನಿಮಗೆ ಹೇಳೋದಾದರೆ, ಹೇಗೆ ನಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ನಮ್ಮ ಮುಂದೆ ಇಟ್ಕೊಂಡು ಬಾಯಿಗೆ ಅಡ್ಡಲಾಗಿ ನಾವೇನಾದರೂ ಕಟ್ಟಿಕೊಂಡು ಎರಡೂ ಕೈಗಳನ್ನು ಕಟ್ಟಿ ಹಾಕಿದರೆ ನಮ್ಮ ಎದುರುಗಡೆ ಆ ಭಕ್ಷ್ಯಗಳೆಲ್ಲ ಇತ್ತು ಅಂತಾದರೆ ಅದನ್ನು ನಾನು ಭಕ್ಷಿಸಿದಂತೆ ಆಗೋದಿಲ್ಲ, ಅದು ನನಗೆ ಸಂತೃಪ್ತಿ ಆಗೋದಿಲ್ಲ. ಅದೇ ರೀತಿಯಾಗಿ ನೀವು ಇಲ್ಲದಲೇ ಇರುವಂತಹ ಅಡ್ರೆಸ್ಸಿಗೆ ಯಾವುದಾದ್ರೂ ಪೋಸ್ಟನ್ನು ನಾವು ಹಾಕಿದ್ವಿ ಅಂತಾದರೆ, ನಾವೇ ಇಲ್ಲ ಅಂತಾದರೆ ಆ ಪೋಸ್ಟ್ ಏನಾಗ್ತದೆ, ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕು ಅಥವಾ ಮತ್ತೆ ವಾಪಸ್ ಬಂದುಬಿಡ್ತದೆ. ಅದೇ ರೀತಿಯಾಗಿ ಪಿತೃಶಾಲೆಯಲ್ಲಿ ಯಾವ ಪಿತೃಗಳ ಮುದ್ದಿಶ್ಯವಾಗಿ ನಾವು ಆ ಒಂದು ಮೋಕ್ಷದ ಕೆಲಸಗಳನ್ನು ಮಾಡ್ತೇವೆಯೋ ಅಂತಹ ಪ್ರೇತಗಳು ಅಂತರ್ಪಿಶಾಚಿ ಅಂತ ಹೇಳಿದರೆ ಭೂಮಿಯಲ್ಲಿ ಅವರು ಇರಲಿಕ್ಕೆ ದೇಹ ಇರೋದಿಲ್ಲ, ದೇಹವನ್ನು ಪ್ರೇತ ಅನ್ನುವಂಥದ್ದು ಆತ್ಮ ಅನ್ನುವಂಥದ್ದು ತ್ಯಜಿಸಿರ್ತದೆ. ದೇಹ ಅನ್ನುವಂಥದ್ದು ಜೀರ್ಣವಾಗಿ ಬಿಟ್ಟಿರ್ತದೆ. ಆಗಲೇ ಮೇಲ್ಗಡೆ ಹೋಗಲಿಕ್ಕೆ ಅಂತ ಹೇಳಿದರೆ ಪಿತೃಶಾಲೆಗೆ ಹೋಗಲಿಕ್ಕೆ ಅವುಗಳಿಗೆ ಪ್ರವೇಶ ಅನ್ನುವಂಥದ್ದು ಇರೋದಿಲ್ಲ. ಯಾಕೆ ಅಂತ ಕೇಳಿದರೆ ಈ ಆತ್ಮಹತ್ಯಾದಿಗಳನ್ನು ದುರ್ಮರಣಗಳಾದಂಥ ಪ್ರೇತಗಳಿಗೆ ಮೋಕ್ಷ ಆಗೋದಿಲ್ಲ ಅನ್ನುವಂಥದ್ದು. ಅಂತಹ ಪ್ರೇತಗಳು ಮಧ್ಯಭಾಗದಲ್ಲಿ ಮೋಕ್ಷಕ್ಕಾಗಿ ಅಲ್ದಾಡ್ತಾ ಇರ್ತದಂತೆ. ಹಾಗಾಗಿ ಅಂತಹ ಪ್ರೇತಗಳನ್ನು ಆಕರ್ಷಣೆ ಮಾಡಿ ನಂತರದಲ್ಲಿ ಮೋಕ್ಷಕ್ಕೆ ಕಳಿಸ್ಬೇಕೇ ಹೊರತು ಕೇವಲ ನಾವು ಹೋಗಿ ಈ ಮೋಕ್ಷಕ್ಕಾಗಿ ತ್ರಿಪಿಂಡೀಕರಣ ಶ್ರಾದ್ದವನ್ನು ಮಾಡುವಂಥದ್ದು, ತಿಲಹೋಮಾದಿಗಳನ್ನು ಮಾಡುವಂಥದ್ದು ಇವೆಲ್ಲವನ್ನು ಮಾಡಿದರೆ ಆ ಒಂದು ಫಲ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ಕೇವಲ ಸೂತಕವನ್ನಿಟ್ಟುಕೊಂಡು ಸತ್ಯನಾರಾಯಣ ಪೂಜೆಯನ್ನು ಮಾಡಿದಷ್ಟೇ ಫಲಗಳು ಅಂತ ಹೇಳಿದರೆ ಯಾವುದೇ ಫಲ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ಅದೇ ರೀತಿಯಾಗಿ ಆಷಾಢದ ಹುಣ್ಣಿಮೆಯಿಂದ 5ನೇ ಪಕ್ಷದಲ್ಲಿ ಕ್ಲೇಶ ಹೊಂದಿದಂತಹ ಪಿತೃಗಳು ಪ್ರತಿ ದಿನವೂ ಸಮೇತ ಅನ್ನ ಮತ್ತು ಜಲದ ಅಪೇಕ್ಷೆಯಲ್ಲಿ ಇರ್ತಾರಂತೆ. ಈ ಯಮಪುರಿಯನ್ನು ತೊರೆದು ಅವರು ಬಂದಾಗ ನಮ್ಮ ಮನೆಯಲ್ಲಿ ಆರಾಧನೆಗಳಿಲ್ಲ ಅಥವಾ ನಮ್ಮ ಹಿರಿಯರು ಈ ಒಂದು ಆಚರಣೆಯನ್ನು ಇಟ್ಟುಕೊಂಡಿಲ್ಲ ಅಂತಾದರೆ, ವೀಕ್ಷಕರೇ, ಒಮ್ಮೆ ಒಂದು ಗಿಡವನ್ನು ನಾವು ಸಾಕಿದ್ವಿ ಅಂತಾದರೆ ಅದಕ್ಕೆ ಬೇಕಾಗಿರುವಂತಹ ಫಲವತ್ತತೆ ಆಗಿರುವಂಥ ಭೂಮಿಯಾಗಲಿ ಆ ಒಂದು ಗಿಡ ಅನ್ನುವಂಥದ್ದು ಹೇಗೋ ಬೆಳೀತಾ ಹೋಗ್ತದೆ. ಬೆಳೆದ್ರ ಮೇಲೆ ಅದು ಫಲಗಳನ್ನು ಕೊಡುವಂಥದ್ದು ಕೊಡಲೇಬೇಕು. ಅದೇ ರೀತಿಯಾಗಿ ನಾವು ಈಗಲೇ ಅದನ್ನು ಶುರು ಮಾಡಿಕೊಂಡ್ವಿ ಅಂತಾದರೆ ನಮ್ಮ ಮಕ್ಕಳು ಮರಿಮಕ್ಕಳು ಸುಖವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೆ ನಾವು ದಾರಿ ಮಾಡಿಕೊಟ್ಟಂತಾಗ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ಳಲಿಲ್ಲ ಅಂತಾದರೆ ಅವರು ಸತ್ತಂಥ ತಿಥಿಗಾಗಿರಬಹುದು ಅಥವಾ ಮಹಾಲಯ ಅಮಾವಾಸ್ಯೆಗಳಲ್ಲಿ ತಿಲತರ್ಪಣಾದಿಗಳನ್ನು ಕೊಡುವಂಥದ್ದನ್ನು ಮತ್ತೆ ಪ್ರಾರಂಭ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಾಗಿ ಅಂತ ಕೇಳಿದರೆ ಹಿಂದಿನ ಕಾಲದಲ್ಲೆಲ್ಲ ಹೇಳುವವರು ಇರಲಿಲ್ಲ ನಮಗೆ, ಅಥವಾ ಆ ವಿಚಾರಗಳಲ್ಲಿ ನಮಗೆ ಗಮನವೂ ಇರಲಿಲ್ಲ, ಅಥವಾ ನಾವು ಅದನ್ನು ಮಾಡಲಿಕ್ಕೆ ನಮಗೆ ಜ್ಞಾನವೂ ಇಲ್ಲ ಅಂತಾದರೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಕೇಳುವಂಥದ್ದೇನು ಅಂತ ಕೇಳಿದರೆ, ಆ ಒಂದು ಪಿತೃ ಸಂಬಂಧಿತವಾಗಿರುವಂಥ ಕೃತಜ್ಞತಾ ಭಾವವಾಗಿ ನಾವು ಆ ಒಂದು ಕೆಲಸವನ್ನು ನಾವು ಮತ್ತೆ ಪುನಃ ಪ್ರಾರಂಭ ಮಾಡಲೇಬೇಕಾಗ್ತದೆ. ಅದೇ ರೀತಿಯಾಗಿ ಕೆಲವರು ಮನೆಗಳಲ್ಲಿ ನಾವು ಕೇಳಿರಬಹುದು ಅಥವಾ ನಾವು ನೋಡಿರಬಹುದು ಅಥವಾ ನಮ್ಮ ಮನೆಗಳಲ್ಲೇ ಆಗ್ತಾ ಇರಬಹುದು. ಹಿರಿಯರ ಹಬ್ಬಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅಣ್ಣನ ಮನೆಯಲ್ಲೊಬ್ಬರು ಮಾಡ್ತಾರೆ, ತಮ್ಮನ ಮನೆಯಲ್ಲೊಬ್ಬರು ಮಾಡ್ತಾರೆ, ಅಥವಾ ಅಣ್ಣ ತಮ್ಮಂದಿರ ಅವರ ಮಾನಸಿಕವಾಗಿರುವಂತಹ ವೈಮನಸ್ಯದಿಂದ ಅಂತ ಹೇಳಿದರೆ ಅವರಿಬ್ಬರ ಮಧ್ಯೆ ಆದಂಥ ಮನಸ್ತಾಪಗಳು ಅಥವಾ ಆದಂಥ ಜಗಳಗಳಿಂದ ನಾನು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರು ನಮ್ಮ ಮನೆಗೆ ಬರೋದಿಲ್ಲ, ನಾನೇ ಸಪ್ರೇಟಾಗಿ ಪಿತೃಗಳ ಕೆಲಸವನ್ನು ಮಾಡ್ತೇನೆ, ಅವ್ರಿಗೆ ಎಡೆ ಇಡುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಅವುಗಳೆಲ್ಲ ಸರ್ವತಾವಾಗಿ ಮಾಡಬಾರ್ದು. ಯಾಕಾಗಿ ಅಂತ ಕೇಳಿದರೆ, ಹೇಗೆ ನಮ್ಮ ಮನೆಯ ಹಿರಿಯರನ್ನು ನಮ್ಮ ತಂದೆ ತಾಯಿಯನ್ನು ನಾವು ತಂದೆ ತಾಯಿ ಅಂತ ಹೇಳ್ದಲ್ಲೇ ಪಕ್ಕದಲ್ಲಿ ಮನೆಯಲ್ಲಿರುವಂಥ ಇರುವವರನ್ನು ನಾವು ತಂದೆ ತಾಯಿ ಅಂತ ಹೇಳಿ ಸಂಬೋಧನೆ ಮಾಡಿದ್ವಿ ಅಂತಾದರೆ ತಂದೆ ತಾಯಿಗೆ ಯಾವ ರೀತಿ ಬೇಜಾರಾಗ್ತದೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಕೂಡಿ ಮಾಡುವಂಥ ಕೆಲಸ, ಅದಕ್ಕೆ ಹೇಳಿರುವಂಥದ್ದು ವರ್ಷಕ್ಕೊಮ್ಮೆ
ಹಿಂದಿನ ಕಾಲದಲ್ಲೆಲ್ಲ ಕುಟುಂಬದವರೆಲ್ಲ ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆಸ್ತಿ ವಿಚಾರಗಳಿಗೆ ಅವರವರೇ ಜಗಳಗಳನ್ನು ಮಾಡಿಕೊಂಡು ಪ್ರತ್ಯೇಕವಾಗಿರುವಂಥ ಅಡಿಗೆಗಳನ್ನು ಮಾಡುವಂಥದ್ದು. ಪಿತೃಗಳಿಗೆ ಎಂದಿಗಾದರೂ ಸಮೇತ ಪ್ರತ್ಯೇಕ ಅಡಿಗೆಗಳನ್ನು ಒಂದು ಕುಟುಂಬದಲ್ಲಿ ಮಾಡಲಿಕ್ಕಿಲ್ಲ, ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕಾಗಿ ಅಂತ ಕೇಳಿದರೆ, ಪಿತೃಗಳು ಅಪೇಕ್ಷೆ ಪಡುವಂಥದ್ದೇನು ಅಂತ ಕೇಳಿದರೆ, ನಮ್ಮ ಕುಟುಂಬಸ್ಥರು, ನಮ್ಮ ಮಕ್ಕಳು ಯಾವಾಗಲೂ ಎಲ್ಲರೂ ಒಟ್ಟು ಕೂಡಿ ಬರುವಂಥ ಕೆಲಸಗಳಾಗಬೇಕು. ಒಟ್ಟು ಕೂಡಿ ಕೆಲಸಗಳು ಅಂತ ಹೇಳಿದರೆ ಅವರೆಲ್ಲರೂ ಸೇರಿ ಈ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಈ ಕೆಲಸಗಳನ್ನು ನಾವು ಮಾಡಬೇಕು. ಕೆಲವೊಂದು ಪ್ರೇತಗಳು ಅನ್ನುವಂಥದ್ದು ಈ ಆಕರ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಆಗಲೇ ಹೇಳ್ತಾ ಇದ್ದೆವು. ಕೆಲವೊಂದು ಪ್ರೇತಗಳು ಬಹಳಷ್ಟು ದಿನಗಳ ಕಾಲ ನಾವು ಮೋಕ್ಷದ ಕೆಲಸವನ್ನೇ ಮಾಡಲಿಲ್ಲ ಅಂತಾದರೆ ಅಂತಹ ಪ್ರೇತಗಳೇನಾಗ್ತದೆ ಅಂತ ಕೇಳಿದರೆ ದೇವರ ಅಧೀನಕ್ಕೆ ಹೋಗ್ತದೆ. ಬಹಳ ವರ್ಷಗಳ ಕಾಲ ನಾವು ಹಿರಿಯರನ್ನು ತೃಪ್ತಿಪಡಿಸುವಂಥ ಕೆಲಸ ಮಾಡಲಿಲ್ಲ, ಅಥವಾ ಅವರಿಗೆ ತಿಲತರ್ಪಣಾದಿಗಳನ್ನು ನಾವು ಕೊಡಲಿಲ್ಲ, ಅಥವಾ ಆ ಶ್ರಾದ್ದಾದಿಗಳನ್ನು ಮಾಡುವಂಥ ಕ್ರಿಯಾಲೋಪ ಆದಂಥದ್ದು ಇರ್ತದೆ. ಆ ಸಂದರ್ಭಗಳಲ್ಲಿ ಈ ಪಿತೃಗಳು ಅನ್ನುವಂಥದ್ದು ಬಹಳ ವರ್ಷಗಳ ಕಾಲ ನಾವು ಆ ಕೆಲಸವನ್ನೇ ಮಾಡಲಿಲ್ಲ ಅಂತಾದರೆ ಅವರಿಗೆ ಹೇಗೆ ಶಕ್ತಿ ಸಿಗ್ತದೆ, ಅವರೆಲ್ಲ ಎಲ್ಲಿ ಇರ್ತಾರೆ ಅನ್ನುವಂಥ ಚಿಂತನೆಗಳನ್ನು ಮಾಡೋದಾದರೆ ಅವರೆಲ್ಲರೂ ಸಮೇತ ಅವರವರ ಕುಟುಂಬದ ಕುಲದೇವರ ಆಶ್ರಯದಲ್ಲಿರ್ತಾರೆ ಅಂತ ಹೇಳಿದರೆ, ನೋಡುವ ತನಕ ನೋಡಿ ಇವರು ಅನ್ನ ನೀರು ಕೊಡೋದಿಲ್ಲ ಅಂತಾದರೂ ಕೂಡಲೇ ಅವ್ರು ಹೋಗೋದೆಲ್ಲಿಗೆ, ಪುನಃ ಅವರೂ ಹೋಗುವಂಥದ್ದು ಕುಲದೇವರ ಹತ್ರ. ಆ ಕುಲದೇವರ ಆಶ್ರಯದಲ್ಲಿ ಈ ಪಿತೃಗಳಿರ್ತಾರೆ. ಆ ಪಿಶಾಚತ್ವವನ್ನು ಹೊಂದಿದಂತಹ ಪ್ರೇತಗಳಲ್ಲಿರ್ತಾರೆ. ಆ ಪಿಶಾಚತ್ವವನ್ನು ಹೊಂದಿದಂತಹ ಪ್ರೇತಗಳು ದೇವರಿಗೆ ಆ ಒಂದು ಕುಟುಂಬದಿಂದ ಯಾವ ಸೇವೆಗಳು ಅನ್ನುವಂಥದ್ದು ಸಮರ್ಪಣೆ ಆಗ್ತಾ ಹೋಗ್ತದೆಯೋ ಆ ಎಲ್ಲ ಶಕ್ತಿಗಳನ್ನು ಈ ದೇವರನ್ನು ಆಶ್ರಯಿಸಿದಂತಹ ಪ್ರೇತಗಳು ಅನ್ನುವಂಥದ್ದು ಅದನ್ನು ಭಕ್ಷಣೆ ಮಾಡಿ ಬಿಡ್ತಾರೆ. ಆಗ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಉಂಟಾಗ್ತದೆ. ದಿನದ ಪೂರ್ಣ ಪ್ರಮಾಣದ ದಿನವೂ ಸಮೇತ ಅವರು ಕೇವಲ ಮೋಕ್ಷಕ್ಕಾಗಿ ಸ್ವಜನರನ್ನು ಬಾಧಿಸೋದೇ ಅವ್ರ ಕೆಲಸ. ಕೆಲವರು ನಮ್ಮ ಅಕ್ಕಪಕ್ಕದ ಮನೆಯವರು ಹೇಳಿರೋದನ್ನು ಕೇಳಿರ್ಬೋದು, ಅಯ್ಯೋ ಎಷ್ಟು ದೇವರ ಪೂಜೆಯನ್ನು ನಾವು ಮಾಡ್ತೇವೆಯೋ ಅಷ್ಟು ನಮಗೆ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಹೊಡಿತಾ ಇದ್ದಾನೆ ಅಂತ ಹೇಳಿದರೆ ಆ ಮನುಷ್ಯನಿಗೆ ಇನ್ನೂ ಶಕ್ತಿ ಬರುವಂತಹ ವಸ್ತುಗಳನ್ನು, ಆಹಾರವನ್ನು ನಾವು ಕೊಟ್ಟಾಗ ಏನಾಗ್ತದೆ, ಆ ವ್ಯಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ. ಅವನು ತೊಂದರೆ ಕೊಡುವಂತಹ ಪ್ರಮಾಣ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದರೆ ಅವರು ಸ್ವಜನರು, ತಮ್ಮ ಕುಟುಂಬದವರು ಕೊಡುವಂಥ ಅನ್ನ ನೀರು ಕೊಡುವಂಥದ್ದು ನಿಲ್ಲಿಸಿದಂಥ ಕಾರಣದಿಂದಲೇ ದೇವರನ್ನು ಆಶ್ರಯಿಸಿದಂಥದ್ದು. ಇನ್ನು ದೇವರನ್ನು ಆಶ್ರಯಿಸಿದ ಮೇಲೆ ಅವರಿಗೆ ದೇವರು ಏನು ಮಾಡ್ತಾನೆ ಅಂತ ಕೇಳಿದರೆ, ನನ್ನನ್ನು ಆಶ್ರಯಿಸಿದಕ್ಕಾಗಿ ದೇವರಲ್ಲಿರುವಂಥ ಎಲ್ಲ ನೀವು ಮಾಡುವಂಥ ಪೂಜೆ ಪುನಸ್ಕಾರಾದಿಗಳಿಂದ ಆ ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಈ ಪ್ರೇತಾಕರ್ಷಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮೊದಲು ದೇವರಿಂದ ಆ ಪ್ರೇತಗಳನ್ನು ಬಿಡುಗಡೆ ಮಾಡಿಕೊಳ್ಳುವಂಥ ಮುಖಾಂತರವಾಗಿ ನಂತರದಲ್ಲಿ ಮೋಕ್ಷದ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಇವೆಲ್ಲವೂ ಸಮೇತ ಜ್ಯೋತಿಷ್ಯ ಭಾಗದಲ್ಲಿ ಬರುವಂಥದ್ದು. ಹಾಗಾಗಿ ಈ ಕೆಲಸಗಳನ್ನು ನಾವು ಈ ರೀತಿ ಮಾಡೋದ್ರಿಂದ ಪೂರ್ಣವಾಗಿರ್ತಕ್ಕಂಥ ಪಿತೃಗಳ ಅನುಗ್ರಹ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಈ ಒಂದು ವಿಷಯವನ್ನು ತಿಳಿಸುವಂಥ ಕ್ರಿಯೆ ಆಯಿತು. ನಾಳೆ ಮತ್ತೊಂದು ವಿಷಯದೊಂದಿಗೆ ಅಖಂಡ ಜ್ಯೋತಿಷ್ಯದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.